ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ನಮ್ಮ ಸ್ಯಾಂಡಲ್ವುಡ್ ಅಪ್ಡೇಟ್ಸ್. ಇನ್ನೂ ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗ ಪಕ್ಕದಲ್ಲಿ ಕಾಣುವ ಸಬ್ಸ್ಕ್ರೈಬ್ ಬಟನ್ನು ಒತ್ತಿ. ಹಾಗೆ ನಮ್ಮ ಚಾನಲ್ ಹೆಚ್ಚಿನ ವೀಡಿಯೋಗಳನ್ನು ನೋಡಲು ಈಗಲೇ ನಮ್ಮ ಚಾನಲ್ಗೆ ಬೆಲ್ ಐಕಾನನ್ನು ಕೂಡ ಮರಿಲ್ಲ ಕ್ಲಿಕ್ ಮಾಡಿ. ನಾವು ಮಾಡೋ ಪ್ರತಿಯೊಂದು ಸುದ್ದಿ ನಿಮ್ಮ ಮುಂಚೆ ನೋಟಿಫಿಕೇಶನ್ ಬರ್ತದೆ. ನಮಸ್ಕಾರ ಸ್ನೇಹಿತರೆ, ರಾಜಕುಂದ್ರಾಗೆ ವಿಚ್ಛೇದನ ನೀಡಿದ ಶಿಲ್ಪಾ ಶೆಟ್ಟಿ. ಹೌದು, ಕಾರಣ ಏನು ಗೊತ್ತಾ? ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ. ಅದಕ್ಕೂ ಮುನ್ನ ನಮ್ಮ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗೋಣ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ನು ಮರಿದಲ್ಲೇ ಕ್ಲಿಕ್ ಮಾಡಿ ಸ್ನೇಹಿತರೆ. ಹೌದು, ನಟಿ ಶಿಲ್ಪಾ ಶೆಟ್ಟಿ ಮತ್ತು ರಾಜಕುಂದ್ರ ಅನನ್ಯವಾಗಿ ದಾಂಪತ್ಯ ಜೀವನ ನಡೆಸುತ್ತಿದ್ದಾರೆ ಎಂದು ನಂಬಿದ ಶಿಲ್ಪಾ ಶೆಟ್ಟಿ ಅಭಿಮಾನಿಗಳಿಗೆ ಇದ್ದಕ್ಕಿದ್ದಂತೆ ಒಂದು ಶಾಕ್ ಅಂತ ಕಾದಿದೆ. ಮಾಧ್ಯಮಗಳಲ್ಲಿ ಪ್ರಕಟವಾದ ಶಿಲ್ಪಾ ಮತ್ತು ರಾಜಕುಂದ್ರ ನಡುವೆ ವಿಚ್ಛೇದನ ಎಂಬ ಸುದ್ದಿ ಅಂತ್ಯಕಂತೆಗಳು ಕೇವಲ ಅಭಿಮಾನಿಗಳು ಮಾತ್ರವಲ್ಲ, ಅವರ ಕುಟುಂಬ ಸದಸ್ಯರು ಕೂಡ ಗೊಂದಲ ಉಂಟು ಮಾಡಿತ್ತಂತೆ. ಇದಕ್ಕೆ ಕಾರಣ ಶಿಲ್ಪಾ ಮತ್ತು ರಾಜಕುಂದ್ರ ನಡುವೆ ಎಲ್ಲವೂ ಸರಿಯಾಗೇ ಇದೆ, ಇವರಿಬ್ಬರು ಅನನ್ಯ ದಾಂಪತ್ಯ, ಇಷ್ಟಾದರೂ ಯಾಕಪ್ಪ ಇವರಿಬ್ಬರು ಪರಸ್ಪರ ದೂರವಾಗಲು ನಿರ್ಧರಿಸಿದೆ ಎಂಬುದು ಮನೆ ಮಂದಿಯ ಆತಂಕವಾಗಿತ್ತಂತೆ. ರಾಜಕುಂದ್ರ ಹಾಗೂ ಶಿಲ್ಪಾ ಶೆಟ್ಟಿ ನಡುವೆ ಭಾರಿ ಜಗಳವಾಗಿದ್ದು, ಈ ಕಾರಣದಿಂದ ಶಿಲ್ಪಾ ಶೆಟ್ಟಿ ತಾನು ಪತಿಯಿಂದ ದೂರವಾಗಲು ನಿರ್ಧರಿಸಿದ್ದಾಗಿ ತನ್ನ ತಾಯಿಗೆ ಸಂದೇಶವನ್ನು ಕಳಿಸಿದ್ದಾರೆ ಎಂಬ ಸುದ್ದಿ ಹರಿದಾಡಿತ್ತು. ಕ್ಷಣಕಾಲ ಶಿಲ್ಪಾ ಶೆಟ್ಟಿ ತಾಯಿ ಹೃದಯ ನಿಂತು ಹೋದಂಥ ಅನುಭವ ಆಗಿತ್ತಂತೆ. ಹೌದು, ಬಳಿಕ ಇದೊಂದು ಪ್ರಾಂಕ್ ಅಂತ ತಿಳಿದು ಎಲ್ಲರೂ ಕೂಡ ನಿರಳರಾಗಿದ್ದಾರೆ ಸ್ನೇಹಿತರೆ. ಅವರು ಏಪ್ರಿಲ್ಗೆ ಒಂದು ಫೂಲ್ ಮಾಡಲು ಹೋಗಿ ಅವರ ತಾಯಿಗೆ ಈ ಥರ ಒಂದು ಮೆಸೇಜನ್ನು ಮಾಡಿದ್ದಾರೆ ಶಿಲ್ಪಾ ಶೆಟ್ಟಿ ಅವರು. ಹೌದು, ಇದೊಂದು ಪ್ರಾಂಕ್ ಅಂತ ಕೊನೆಗೆ ಹೇಳಿ ಎಲ್ಲದಕ್ಕೂ ಫುಲ್ ಸ್ಟಾಪ್ ಇಟ್ಟಿದ್ದಾರೆ ಶಿಲ್ಪಾ ಶೆಟ್ಟಿ ಮತ್ತು ರಾಜಕುಂದ್ರ ಅವರು ಸ್ನೇಹಿತರೆ. ಹೌದು, ಈ ವಿಡಿಯೋ ಬಗ್ಗೆ ನಿಮಗೆ ಅನಿಸ್ತು ಅಂತ ದಯವಿಟ್ಟು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ವಿಡಿಯೋನ ಲೈಕ್ ಮಾಡಿ, ಇಲ್ಲೆಲ್ಲ ಕಡೆ ದಯವಿಟ್ಟು ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋಗೆ ಭೇಟಿ ಆಗೋಣ. ಅಲ್ಲಿ ತನಕ ನಾನು ನಿಮ್ಮ ಅಪ್ಪಿ ಅಣ್ಣ ರಶ್ಮಿತೋಗಿ ಬರ್ತೀನಿ. ನಮಸ್ಕಾರ ಸ್ನೇಹಿತರೆ.